ಈ ದಿನದ ಮೊದಲನೇ ಪ್ಲಾನೇ ಹೊಗೆ ಆಯ್ತು. ಅಂಡ್ ನೋ ಪ್ಲಾನ್ ಇಸ್ ಎ ಬೆಟರ್ ಪ್ಲಾನ್. ಅದೇಂತ ಇಂಗ್ಲಿಷ್ ಅಲ್ಲಿ ಏನೋ ಹೇಳೋದು ನೋಡಿ, ಅದೇನೆ ಹೆಣ್ಣು ಮಾಯೆ ಗಂಡು ನಾಯೆ. RCB ಫ್ಯಾನ್ ಯಾವಾಗ್ಲೂ ನಮ್ಗೆ ಅವಾಗ ಖೇದ ಉಂಟಾಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ತಡ್ಕೊಳ್ಳೋ ಅಭ್ಯಾಸನೂ ಐತೆ, ಶಕ್ತಿನೂ ಐತೆ. ಬರ್ತಾನೆ ಇರ್ತದೆ. ಸದ್ಯಕ್ಕೆ ನೇತ್ರಾಣಿ ಐಲ್ಯಾಂಡ್ ಹೋಗ್ಬೇಕು ಅಂದ್ರೆ 7,000 ರೂಪಾಯಿ ಕೊಡ್ಬೇಕಂತೆ ಒಬ್ರಿಗೆ. ನಮ್ಮ ದೇವ್ರ ದರ್ಶನ ಆಗೋಯ್ತು. ನೀವು ಇಲ್ಲಿಂದನೇ ಶಿವನ ದರ್ಶನ ತಗೋಬಿಡಿ, ಒಳಗಡೆ ವಿಡಿಯೋ ಎಲ್ಲ ಮಾಡಂಗಿಲ್ಲ. ನಾನು ಈ ಒಂಟೆ ಮೇಲೆ ಕುತ್ಕೊಂಡ್ರೆ ಭಾರ ತಡೆಯುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಡೆಯುತ್ತಾ ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಇದು RCB ಯ ಹೊಸ ಅಧ್ಯಾಯ ಅಲ್ಲ, RBP ಯ ಹೊಸ ಅಧ್ಯಾಯ. ಸದ್ಯಕ್ಕೆ ನಾವು ಮುರುಡೇಶ್ವರದಲ್ಲಿ ಇದೀವಿ. ಮುರುಡೇಶ್ವರಕ್ಕೆ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ವಿ ಅಂತ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ಇವತ್ತು ಏನ್ ಪ್ಲಾನ್ ಅಂತ ಗೊತ್ತಿಲ್ಲ. ಸೊ ಏನ್ ಗುರು ಪ್ಲಾನ್ ಇವತ್ತು? ಎಲ್ಲಿ ಹೋಗ್ತೀವಿ ಅದೇ ಪ್ಲಾನ್. ಯಾವ ಕಡೆ ಹೋಗ್ತದೆ ಆ ಕಡೆ ಅದೇ ಪ್ಲಾನು. ಸೊ ನೆನ್ನೆನೂ ಹಂಗೆ ಬಂದ್ವಿ. ಎಷ್ಟು ಪ್ಲಾನ್ ಮಾಡ್ಕೊಂಡ್ ಬಂದ್ವಿ ನೆನ್ನೆ ಮೈಸೂರಿಂದ ಇಲ್ಲಿಗೆ ಅಂತಂದ್ರೆ ನೀವು ನೋಡ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಸೊ ಇವತ್ತು ಅಷ್ಟೇ ವೆಲ್ ಪ್ಲಾನ್ಡ್ ಆಗೈತೆ. ಸೊ ಅದು ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಸಂಭವ ಮಾಡ್ತೀವಿ ಅಂತ ನೀವು ನೋಡ್ತೀರಾ. ಬನ್ನಿ, ನಮ್ಮ ಶಿವರಥ ರೆಡಿ ಐತೆ, ಹೋಗವ. ಸದ್ಯಕ್ಕೆ ಮುರುಡೇಶ್ವರ ದೇವಸ್ಥಾನದ ಹತ್ರ ಇದುವೆ, ನೀವೇ ನೋಡ್ತಾ ಇದ್ರಾ. ಸೊ ಗೋಪುರ ಎಲ್ಲ ಕಾಣಿಸ್ತೈತಾ. ಈ ಕಡೆ ಬೀಚು. ಸೊ ಈ ಬೀಚ್ಗಂತೂ ಇಳಿಯಲ್ಲ ಗುರು. ಈ ಬೀಚಲ್ಲಿ ಯಾವಾಗಲೂ ನ್ಯೂಸ್ ಕೇಳಿರೋದು ಏನು ಅಂತಂದರೆ ಯಾರು ಹೊಗೆ ಹಾಕೊಂಡ್ರು ಹೋಗ್ಬಿಟ್ಟು ಅಂತಾನೆ. ಹಂಗಾಗಂತೂ ಆ ಬೀಚ್ಗಂತೂ ಇಳಿಯೋಕ್ಕೆ ಹೋಗಲ್ಲ. ಸೊ ಬೇರೆ ಬೀಚ್ಗೆ ಹೋಗಿ ಇಳಿಯವ. ಸೊ ಅಲ್ಲೂ ಇದೇ ನೀರಲ್ವ ಬರೋದು. ಸೊ ಈ ಮುರುಡೇಶ್ವರ ಬೀಚಿಗೆ ಮಾತ್ರ ಇಳಿಬಾರ್ದು ಗುರು. ಬರೀ ಯಾರೋ ಅವ್ರ ಸತ್ರು ಇವ್ರ ಸತ್ರು ಅನ್ನೋದೇ ನ್ಯೂಸ್ಗಳಲ್ವಾ ಈ ಮುರುಡೇಶ್ವರ ಬೀಚ್ಗಳಲ್ಲಿ. ಹಂಗಾಗಿ ನಾನಂತ ಒಳ್ಳೇದು ಹೇಳಲ್ಲ. ಅದಕ್ಕೆ ಭಯ ನನಗೆ ಮುರುಡೇಶ್ವರ ಬೀಚಲ್ಲಿ ಇಳಿಯೋಕ್ಕೆ ಭಯ. ಯಾವತ್ತು ಇಳಿದಿಲ್ಲ, ಸುಮಾರು ಒಂದು 5-6 ಸಲ ಬಂದ್ಬಿಟ್ಟಿದ್ದೀನಿ. ಯಾವತ್ತು ಒಂದ್ಸಲನೂ ಇಳಿದಿಲ್ಲ. ಈ ಜಾಗ ಸರಿ ಇಲ್ಲ, ಮುರುಡೇಶ್ವರ ಬೀಚ್ ಸರಿ ಇಲ್ಲ ಅಂತಲ್ಲ. ಸೊ ಮನುಷ್ಯನ ಆಟಗಳಿಂದನೇ ಹೊಗೆ ಹಾಕೊಳ್ಳೋದು. ಸೊ ನಾನು ಕೇಳಿರೋ ನ್ಯೂಸ್ ಆ ರೀತಿ ಇದೆ ಅಷ್ಟೇ. ನೋಡೋಣ ನೇತ್ರಾಣಿ ಐಲ್ಯಾಂಡ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಕೇಳೋಣ ಬೋಟಿಂಗ್ ಗೀಟಿಂಗ್ ಅವ್ರನ್ನೆಲ್ಲ. ಸೊ ಹಿಂದೆ ಬೋಟ್ಗಳೆಲ್ಲ ಅವೇ, ಕರ್ಕೊಂಡೋಗೋರು ಅವರ ಹೆಂಗೆ ಅಂತ ಇತ್ತು ಅಂದರೆ ನೇತ್ರಾಣಿ ಐಲ್ಯಾಂಡ್ ನೋಡ್ಕೊಂಬರವ. ಸ್ಕೂಬಾ ಡೈವಿಂಗೆಲ್ಲ ಇಲ್ಲ. ಸೊ ಜಸ್ಟ್ ಹಂಗೆ ಐಲ್ಯಾಂಡ್ನ ಸುತ್ಕೊಂಬರವ ಅಂತ ನೋಡವ. ಬನ್ನಿ. ನಮ್ಮ ದೇವ್ರ ದರ್ಶನ ಆಗೋಯ್ತು. ನೀವು ಇಲ್ಲಿಂದನೇ ಶಿವನ ದರ್ಶನ ತಗೋಬಿಡಿ, ಒಳಗಡೆ ವಿಡಿಯೋ ಎಲ್ಲ ಮಾಡಂಗಿಲ್ಲ. ಲಿಫ್ಟಲ್ಲಿ ಗೋಪುರದ ತುದಿಗೆ ಹೋಗವ ಅಂತ ಅನ್ಕೊಂಡ್ವಿ, ಅದನ್ನು ಸ್ಟಾಪ್ ಮಾಡಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ತುಂಬ ಸಲ ನೋಡಾಗೋಯ್ತೆ, ನೀವು ನೋಡಿರ್ತೀರ ಈ ಕಡೆ ಬಂದಿದ್ರೆ. ಸೊ ಶಿವನ ದರ್ಶನ ಇಲ್ಲಿಂದನೇ ಮಾಡ್ಕೊಬಿಡಿ. ಈ ಜಾಗದಿಂದನೇ ಸೂಪರಾಗಿ ಕಾಣಿಸುತ್ತೆ ಶಿವ. ಫ್ಲೋಟಿಂಗ್ ಸೀ ವಾಕ್ ಇದೆ ಮುರುಡೇಶ್ವರದಲ್ಲೂ. 100 ರೂಪಾಯಿ ಅಂತೆ 15 ನಿಮಿಷ ಹೋಗಕ್ಕೆ. ಸೊ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಫಸ್ಟು ನೇತ್ರಾಣಿ ಐಲ್ಯಾಂಡ್ ಕತೆ ಏನು ಅಂತ ನೋಡ್ಕೊಬಿಡವ, ಆಮೇಲೆ ಇವೆಲ್ಲ ಆಟಗಳೆಲ್ಲ. 100 ರೂಪಾಯಿ ಅಂತೆ 15 ನಿಮಿಷ. ಸೊ ವಾಟರ್ ಸ್ಪೋರ್ಟ್ಸ್ ಇದೆ, ಏನೋ ಡಾಲ್ಫಿನ್ ಸಫಾರಿ ಏನೇನೋ ಇದೆ ನೋಡಿ. ಐಸ್ಲ್ಯಾಂಡು, ಬನಾನಾ ಬೋಟ್ ರೈಡು ಏನೇನೋ ಅವೆ. ಅಣ್ಣ ಟಾಟಾ ಮಾಡ್ತಾವ್ರೆ. ಸದ್ಯಕ್ಕೆ ನೇತ್ರಾಣಿ ಐಲ್ಯಾಂಡ್ಗೆ ಹೋಗ್ಬೇಕು ಅಂದರೆ 7,000 ರೂಪಾಯಿ ಕೊಡ್ಬೇಕಂತೆ ಒಬ್ಬರಿಗೆ. ಸದ್ಯಕ್ಕೆ ಸ್ಟಾಪ್ ಮಾಡಿಬಿಡಿಯಾರಂತೆ ಗ್ರೂಪಾಗೆಲ್ಲ ಹೋಗೋದು. ಇಂಡಿವಿಜುವಲ್ ಆಗೆಲ್ಲ ಹೋಗಬೇಕು ಅಂದರೆ ಒಬ್ರಿಗೆ 7,000 ಆಗುತ್ತಂತೆ. ಇಲ್ಲಿಂದ ಕರೆಕ್ಟಾಗಿ ಒಂದು 20 ಕಿಲೋಮೀಟರ್ ಆಗುತ್ತೆ ಅಂತಾರೆ. ಸೊ ಅಷ್ಟೊಂದೆಲ್ಲ ಬಜೆಟ್ ಎಲ್ಲ ಕೊಟ್ಟು ಹೋಗೋಕ್ಕಾಗಲ್ಲ. ನಾವು ಮುರುಡೇಶ್ವರಕ್ಕೆ ಹೋದಾಗ ಗ್ರೂಪಲ್ಲಿ ಅಥವಾ ಶೇರ್ ಆಗಿ ನೇತ್ರಾಣಿ ಐಲ್ಯಾಂಡ್ಗೆ ಟೂರ್ ಕರ್ಕೊಂಡು ಹೋಗೋದು ಸ್ಟಾಪ್ ಆಗಿತ್ತು. ಅವ್ರು ಕೇಳಿದ್ದು ಪ್ರೈವೇಟ್ ಬೋಟ್ ಚಾರ್ಜಸ್. ಗ್ರೂಪ್ ಮತ್ತೆ ಶೇರ್ ಬೋಟಿಂಗ್ ಯಾವಾಗ ಶುರು ಆಗುತ್ತೆ ಅಂದಾಗ ಸ್ವಲ್ಪ ದಿವಸ ಶುರು ಆಗುತ್ತೆ ಅಂತ ಹೇಳಿದ್ರು. ಈ ವಿಡಿಯೋ ಅಪ್ಲೋಡ್ ಆಗಿಕ್ಕಿಂತ ಮುಂಚೆನೇ ಆ ಸರ್ವಿಸ್ ಎಲ್ಲ ಶುರು ಆಗ್ಬಿಟ್ಟಿರುತ್ತೆ ಬಿಡಿ. ಎಷ್ಟು ಎಂಜಾಯ್ ಮಾಡ್ತೈತೆ ನಾಯ. ಇವತ್ತಿನ ಮೊದಲನೇ ಪ್ಲಾನ್ ಎಡವಟ್ಟಾಯ್ತು. ಸೊ ನೆಕ್ಸ್ಟ್ ಪ್ಲಾನ್ ಏನು ಅಂತ ನೋಡವ. ಸಮುದ್ರಕ್ಕೆ ಬೀಳ್ಬೇಕು ಅಂತ ಅನ್ನಿಸ್ತೈತೆ, ಆ ರೇಂಜಲ್ಲಿ ಬಿಸಿಲೈತೆ. ಅದು ಬೇರೆ ಪ್ಲಾನ್ ಏನೋ ಮಾಡ್ಕೋಬೇಕು, ಹಂಗಾಗಿ ಬೀಳ್ತಿಲ್ಲ. ಸಮುದ್ರದ ದಂಡೆಲ್ಲ ಇನ್ನೂ 2-3 ದಿವಸ ಇರ್ತೀವಿ, ಹಾಗಾಗಿ ನೋಡ್ಕೊಳವ. ಬೇರೆ ಕಡೆ ಬಿತ್ಕೊಂಡ್ರೆ ಆಯ್ತು. ನೇತ್ರಾಣಿ ಐಲ್ಯಾಂಡ್ಗೆ ಹೋಗ್ತೀವಿ ಅಂತ ನಾನು ನನ್ನ ಫ್ರೆಂಡ್ಸ್ಗಳು ಭಯಂಕರ ಆಸೆಗಿದ್ದು. ಎಲ್ಲ ಡಿಸಪಾಯಿಂಟ್ ಆಗೋಯ್ತಾ, ಏನು ಮನ್ಸು ಬರ್ತಿಲ್ಲ. ಮುರುಡೇಶ್ವರ ಬೀಚಲ್ಲಿ ಒಂಟೆ ರೈಡು, ಕುದುರೆ ರೈಡು ಇದೆ. ನೀವೇನಾದ್ರೂ ಒಂಟೆ ಮೇಲೆ ರೈಡ್ ಮಾಡಿದ್ರ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ. ನಾನಂತೂ ಮಾಡಿಲ್ಲ, ಇವಾಗಲೂ ಮಾಡ್ತಾ ಇಲ್ಲ. ಯಾಕೋ ಮನ್ಸು ಬರ್ತಾ ಇಲ್ಲ. ಕುಂಟಾಲ್ ದೇಹನ ಆ ಪ್ರಾಣಿಗಳ ಮೇಲೆ ಹೆಂಗೆ ತೂಕ ಹಾಕ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಈ ದಿನದ ಮೊದಲನೇ ಪ್ಲಾನೇ ಹೊಗೆ ಆಯ್ತು. ನೋಡುವ ಮುಂದೆ ಏನೇನೆಲ್ಲ ಆಯ್ತದೆ ಅಂತ ನೋಡ್ತೀರಾ. ಎಲ್ಲಿಗೆ ಹೋಗ್ಬೇಕು ಅಂತ ನಿಜವಾಗ್ಲೂ ಐಡಿಯಾ ಇಲ್ಲ. 3 ಜನ ಸಂಸಾರಸ್ಥರು ನಮ್ಮ ಸಂಸಾರಗಳನ್ನೆಲ್ಲ ಅವ್ರ ಮನೆಗಳಿಗೆ ಕಳಿಸ್ಬಿಟ್ಟು ಸೊ ನಾವು ಸುತ್ತಕ್ಕೆ ಬಂದಿದ್ದೀವಿ. ಹಿಂದಿನ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆಲ್ಲ ಕತೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದೋ ಮೈಸೂರಿಂದ ಅಂತ. ಹುಚ್ಚರಂಗೆ ಹೆಣ್ಣು ಮಾಯೆ ಗಂಡು ನಾಯೆ. ಹೆಣ್ಣು ಮಾಯೆ ಗಂಡು ನಾಯೆ ಅನ್ನೋ ಮಾತು ತುಂಬ ಎಕ್ಸ್ಪೀರಿಯನ್ಸ್ ಇರೋರ ಬಾಯಲ್ಲಿ ಮಾತ್ರ ಬರೋದು. ಅದೇನಕ್ಕೆ ಅಂತ ನಿಮಗೂ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತ ಅರ್ಥ ಆಗುತ್ತೆ. ಸೊ ನಾವೇನು ಮಾತಾಡಿದ್ವಿ ಅಂತ ಖಂಡಿತ ನಿಮ್ಗಂತೂ ಹೇಳೋಕ್ಕಾಗಲ್ಲ. ಅದು ಹೇಳ್ಬಿಟ್ರೆ ನಮಗೆ ಸಮಸ್ಯೆಗಳಾಗ್ಬಿಡುತ್ತೆ. ನೇತ್ರಾಣಿ ಐಲ್ಯಾಂಡ್ಗೆ ಹೋಗೋ ಪ್ಲಾನ್ ಅಂತ ಹೊಗೆ ಆಯ್ತು. ಮುಂದೆ ಹೊಟ್ಟೆಪಾಡು ನೋಡವ, ಆಮೇಲೆ ಮುಂದೆ ನೋಡವ. ಏನಂತೀರ ಬೇರೆ ಸವರೇ, ನಿಮ್ಮ ಅಭಿಪ್ರಾಯ ತಿಳಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ನೇತ್ರಾಣಿಗೆ ಹೋಗ್ಲಿಲ್ಲ,
ಸ್ವಲ್ಪ ಬೇಜಾರಾಯ್ತದೆ. ಓಕೆ, ದೂರ ಬಂದ್ಮೇಲೆ ನಾವು ನೋವು ಆಯ್ತದೆ ಅನ್ಬೇಕು ನೀವು. ನೋವು ಆಗುತ್ತೆ, ಬೇಜಾರು ಅಂದ್ರೆ ಅದೊಂಥರ ನೋವೇ ಇದೆ. ಖೇದ ಉಂಟಾಯ್ತದೆ. ನೋವು ಹೇಳ್ಲಿಕ್ಕೆ ಆಗಲ್ಲ, ನೋವೇ ಅದು. ಇಷ್ಟು ದೂರ ಉಚ್ಚತ್ಕೊಂಡು ಬಂದ್ವಿ, ಆಗಿಲ್ಲ ಇವತ್ತು. ಆಗಿಲ್ಲ, ನೋಡೋಣ ಮುಂದೊಂದು ದಿನ ಆಗ್ಬೋದು. RCB ಫ್ಯಾನು ಯಾವಾಗ್ಲೂ ನಮ್ಗೆ ಅವಾಗ ಖೇದ ಉಂಟಾಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ತಡ್ಕೊಳ್ಳೋ ಅಭ್ಯಾಸನೂ ಐತೆ, ಅಭ್ಯಾಸ ಇದೆ, ಶಕ್ತಿನೂ ಐತೆ. ಬಾಯಿಗೆ ಬರೋದು ಬರ್ತಾನೆ ಇರ್ತದೆ. ನುಂಗೋಂಗಿಲ್ಲ, ನುಂಗೋಂಗಿಲ್ಲ. ಇದೇ RCBಯ ಹೊಸ ಅಧ್ಯಾಯ ಅಷ್ಟೇ. ಹೊಟ್ಟೆಪಾಟ್ ನೋಡೋ ಬನ್ನಿ ಮೊದಲು. ಅಷ್ಟೇ. ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.